ಪಥ್ಯ, ಇದನ್ನು ನಾವು ಡಯಟ್ ಅಂತೀವಿ. ಇದನ್ನು ನಾವು ಮೂಲತಃ ಕಿಡ್ನಿ ಡಯಟ್ ಅಂತ ನಮ್ಮ ಅಪ್ಪನಿಗೆ ಮಾಡಿದ್ದು. ಮಾಡ್ತಾ 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 ಈ ಕಿಡ್ನಿ ಡಯಟನ್ನು ಬೇರೆಯವ್ರನ್ನ ಮೇಲೆಲ್ಲ ಪ್ರಯೋಗ ಮಾಡೋಕ್ಕೆ ಹಿಡಿದೆ. ಹಾರ್ಟ್ ಪೇಷಂಟ್ಸು, ಕಿಡ್ನಿ ಫೇಲ್ಯೂರ್ ಪೇಷಂಟ್ ಆಲ್ರೆಡಿ ಹೇಳಿದ್ದೀನಿ, ಆಮೇಲೆ ಡಯಾಬಿಟಿಸ್ ಪೇಷಂಟ್ಸು, ಆಮೇಲೆ ಲಿವರ್ ಸಿರೋಸಿಸ್ ಪೇಷಂಟ್ಸು, ಗ್ಲೋಕೋಮಾ ಪೇಷಂಟ್ಸು, ಡಯಾಬಿಟಿಕ್ ರೆಟಿನೋಪತಿ ಪೇಷಂಟ್ಸು, ಡಿಸ್ಕ್ ಬಲ್ಜ್ ಪೇಷಂಟ್ಸು, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಸು, ಇವರಿಗೆಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹಿಡಿದೆ. ಸೊ ಆವಾಗ ನನಗೆ ಅರ್ಥ ಆಯಿತು, ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋದಕ್ಕೆ ಈ ಡಯಟು ವೆರಿ ಇಂಪಾರ್ಟೆಂಟು. ಸೊ ಈ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡ್ತು ಅಂದರೆ ಎಲ್ಲ ಸೆಲ್ಗೂ ನಾವು ಊಟ ತಲುಪಿಸ್ಬೋದು, ಅಂದರೆ ನ್ಯೂಟ್ರಿಯೆಂಟ್ಸು ಆ ಎಲ್ಲ ಸೆಲ್ಲಿಂದ ಟಾಕ್ಸಿನ್ಸ್ ವಾಪಸ್ ತೆಗೆಸ್ಕೊಳ್ಬೋದು. ಸೊ ಆದ್ದರಿಂದ ಆವಾಗ ಇದಾಯಿತು. ಇದರಲ್ಲಿ ಏನೇನು ಡಯಟು ನಾನು ಪ್ರಿನ್ಸಿಪಲ್ಸ್ ಹೇಳ್ತೀನಿ. ಒಂದನೇದೇನು ಅಂತಂದರೆ ಎಣ್ಣೆ, ಬೆಣ್ಣೆ, ತುಪ್ಪ, ಇದು ಟ್ರೀಟ್ಮೆಂಟ್ ಪೀರಿಯಡಲ್ಲಿ ಬಿಡಬೇಕು. ಎರಡನೇದೇನೆಂದರೆ 5 ಗ್ರಾಮ್ ಮೇಲೆ ಸಾಲ್ಟ್ ತೊಗೊಳ್ಬಾರ್ದು. ಮೂರನೇದೇನು ಅಂತಂತಂದರೆ ಎರೇಟೆಡ್ ಡ್ರಿಂಕ್ಸು, ಆಲ್ಕೋಹಾಲು, ಫ್ರೂಟ್ ಜ್ಯೂಸಸ್ಸು ಇವು ತೊಗೊಳ್ಬಾರ್ದು. ಆಮೇಲೆ ಕೋಕೋನಟ್ ವಾಟರು ಇದು. ಮತ್ತು ನಾಲ್ಕನೇದೇನು ಅಂತಂದರೆ ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಇರುವಂತಹ ಇದು ಯಾವುದು, ಬೇಳೆಗಳು, ಅಂದರೆ ಇದು ಓನ್ಲಿ ಹೆಸರುಬೇಳೆ ಮತ್ತು ಕಡಲೆಬೇಳೆ ತೊಗೊಳ್ಬೇಕು. ಮತ್ತು ನೆಕ್ಸ್ಟು ಇದು ಸೀರಿಯಲ್ಸಲ್ಲಿ ಬರೀ ಅನ್ನ ಮತ್ತು ಗೋಧಿ ತೊಗೊಳ್ಬೇಕು. ಅದು ಏನು, ಇವು ಬರೀ 30-40% ತೊಗೊಳ್ಬೇಕು, ಅನ್ನ ಮತ್ತು ಗೋಧಿದು ರೊಟ್ಟಿ ಅದೆಲ್ಲ. ಇನ್ನು ಮಿಕ್ಕಿದೆಲ್ಲ ತರಕಾರಿ, ಸೊಪ್ಪುಗಳು ಮತ್ತು ಇದೆಲ್ಲನೂ 65% ತೊಗೊಳ್ಬೇಕು. 60-65, ಬೇಳೆಗಳು 5% ತೊಗೊಳ್ಬೇಕು. ಸೊ ಆಮೇಲೆ ಇದು ಬ್ರೆಡ್ಡು ಮತ್ತು ಬಿಸ್ಕೆಟು ಇದನ್ನು ತಿನ್ನಬಾರ್ದು. ಆಮೇಲೆ ಇದು ಏನು ಬಾಳೆಹಣ್ಣು ತಿನ್ನಬಾರ್ದು. ಸೊ ಮತ್ತು ಕೋಕೋನಟ್ ಚಟ್ನಿ ಇವೆಲ್ಲನೂ ತಿನ್ನಬಾರ್ದು. ಸೊ ನಂತರ ಏನು ಅಂತಂದರೆ ಇದು ಮಟನ್ನು ಮತ್ತು ಸ್ಕಿನ್ಡ್ ಚಿಕನ್ನು, ಸೊ ಇವೆಲ್ಲನೂ ತಿನ್ನಬಾರ್ದು. ಸೊ ಇವನ್ನ ತಿನ್ನಲಿಲ್ಲ ಅಂತಂದರೆ ಸೊ ಆಟೋಮೆಟಿಕ್ಲಿ ಬಾಡಿನಲ್ಲಿ ಆಮೇಲೆ ಹಾಲು ಕುಡಿಬಾರ್ದು. ಸೊ ಮೊಸರನ್ನ ತೊಗೊಳ್ಬೋದು. ಸೊ ಆಗಲೇ ಬೆಣ್ಣೆ, ಎಣ್ಣೆ, ತುಪ್ಪ ಅದನ್ನು ಇದು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇದನ್ನು ಫಸ್ಟ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತು ಅಂತಂದರೆ ಸೊ ಬಾಡಿನಲ್ಲಿ ಟೋಟಲಿ ಚೇಂಜಸ್ ಆಗುತ್ತೆ. ಈಗ ಲೀಚಿಂಗ್ ಮಾಡೋದು ಭಾರಿ ಇಂಪಾರ್ಟೆಂಟು, ಎಸ್ಪೆಷಲಿ ಫಾರ್ ಕಿಡ್ನಿ ಪೇಷಂಟ್ ಆಗಲಿ, ಬೇರೆ ಯಾವ ಪೇಷಂಟ್ಸ್ ಆಗಲಿ. ಲೀಚಿಂಗ್ ಪ್ರೋಸೆಸ್ ಅಂದರೆ ವೆರಿ ಸಿಂಪಲ್. ಎಲ್ಲ ತರಕಾರಿಗಳನ್ನು, ಸೊಪ್ಪುಗಳನ್ನು ರಾತ್ರಿ ನೀರಲ್ಲಿ ಮುಳುಗಿಸ್ಬಿಡೋದು. ರಾತ್ರಿ ನೀರಲ್ಲಿ ಮುಳುಗಿಸ್ಬಿಟ್ಟು ಬೆಳಗ್ಗೆ ಅದನ್ನು ಕಡು ಬಿಸಿ ನೀರಿನಲ್ಲಿ ಅದನ್ನು ವಾಶ್ ಮಾಡೋದು. ಸೊ ಅಷ್ಟೇನೆ. ಎಷ್ಟೋ ಜನ ತರಕಾರಿನ ಬೇಯಿಸಿಬಿಟ್ಟು ಅದನ್ನು ನೀರನ್ನು ತೆಗೆದುಬಿಟ್ಟು ಅದೆಲ್ಲ ಮಾಡ್ತಾರೆ, ಅದೆಲ್ಲನೂ ಬೇಕಾಗಿಲ್ಲ. ಸೊ ಇಷ್ಟು ಮಾಡ್ತು ಅಂತಂದರೆ ನಾನು ಹೇಳಿರೋ ಡಯಟ್ ಪ್ರಕಾರ ಪೊಟ್ಯಾಶು ಯಾವಾಗಲೂ ಇನ್ಕ್ರೀಸ್ ಆಗಲ್ಲ. ಆದರೂ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಬಾಡಿನ ಪ್ಯಾರಾಮೀಟರ್ಸ್ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ, ನೀವೇ ನಿಮ್ಮ ಬಾಡಿಗೆ ಡಾಕ್ಟ್ರ್ ಅಂತ. ಎರಡನೇದೇನು ಅಂತಂದರೆ ಒಂದು ಕನ್ಫ್ಯೂಷನ್ನು, ಸರ್ ಎಲ್ಲ ಹೇಳ್ತಾರೆ ಸೊಪ್ಪುಗಳು ತಿನ್ನಬಾರ್ದು ಅಂತ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಡೈಯೂರಿಟಿಕ್ ಅಂದರೆ ನಮ್ಮ ಶರೀರದಲ್ಲಿರೋ ಎಕ್ಸಸ್ ವಾಟರ್ ತೆಗೆಯೋದಕ್ಕೆ ಕೊತ್ತಂಬರಿ ಸೊಪ್ಪು ನಂಬರ್ 1 ಅದು. ಸೊ ಆದ್ದರಿಂದನೇ ಆ ಒಂದು ಡೈಯೂರಿಟಿಕ್ ಎಫೆಕ್ಟ್ಗೆ, ಆಮೇಲೆ ಆ ಕಿಡ್ನಿಯಲ್ಲಿ ಒಳಗಡೆ ಇರೋ ಸೆಲ್ ಏನಿದೆ, ಗ್ಲೊಮುಲಸ್ ಕೆಪಲರಿ ಫಿಲ್ಟರ್ಸ್ ಇದು, ಅದನ್ನು ರಿಜಿನರೇಟ್ ಮಾಡೋದಕ್ಕೆ ಅದರ ಊಟ ಅಂದರೆ ಫಿಶ್ದು ಅಂತ ನಾನು ಕಂಡುಹಿಡಿದಿದ್ದೀನಿ ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು. ಸೊ ಆದ್ದರಿಂದ ಆ ಫಿಶಲ್ಲಿ ಈಗ ಏನು ನಾನು ಅರ್ಬ್ಸ್ ಹೇಳಿದ್ದೀನಿ ಅದನ್ನು ಹಾಕಿ ಮ್ಯಾರಿನೇಟ್ ಮಾಡಬೇಕು. ಈಗ ಫಸ್ಟ್ ನಾವು ಫಿಶ್ ಪ್ರಿಪರೇಷನ್ ತೊಗೊಳ್ಳೋಣಂತೆ.
ಫಿಶ್ಶು ಯಾವುದೇ ಫಿಶ್ ಇರ್ಬೋದು, ಇಂಥ ಫಿಶ್ಶೇ ಬೇಕಾಗಿಲ್ಲ, ಆದರೆ ಫಿಶ್ಶು ಕೊಳಕು ನೀರಿಂದ ಇರಬಾರ್ದು ಅಷ್ಟೇ. ಆ ಫಿಶ್ಶನ್ನು ಒಂದೊಂದು ಎಷ್ಟು ಪ್ರತಿ ಊಟಕ್ಕೂ ಕೊಡ್ಬೋದು. ಅದನ್ನು ನೀವು ಮಧ್ಯಾಹ್ನ ಲಂಚ್ಗೆ ಮತ್ತು ಸಂಜೆಗೆ ಡಿಫ್ರೆಂಟ್ ಟೈಪ್ಸು ಕೊಡ್ಬೋದು. 2 ಪೀಸೋ 3 ಪೀಸು ಮ್ಯಾರಿನೇಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಪೇಪರಲ್ಲಿ ಅದನ್ನು ಇದು ಮಾಡಿಬಿಟ್ಟು ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ಟು ಅರ್ಧ ಗಂಟೆ ಮುಂಚೆ ತೆಗೆದ ಸೊ ಅದನ್ನು ಪ್ರಿಪ್ರೇಷನ್ ಮಾಡಿದೆ. ಸೊ ಫಸ್ಟ್ ಮ್ಯಾರಿನೇಷನ್ ಏನೇನು ಮಾಡಬೇಕು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಿಕ್ಕಿದ್ರೆ ಪುದೀನ ಸೊಪ್ಪು ಸ್ವಲ್ಪ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಈ 3 ಸಹ ಹೈಯೆಸ್ಟ್ ಮೆಡಿಸಿನ್ ವ್ಯಾಲ್ಯೂ. ಅದು ನೀವು ಯೋಚನೆ ಮಾಡೋಕ್ಕಾಗಲ್ಲ. ಆದರೆ ಮ್ಯಾರಿನೇಟ್ ಮಾಡೋದ್ರಲ್ಲಿ ಉಪ್ಪು ಹಾಕಬಾರ್ದು. ಉಪ್ಪು 5 ಗ್ರಾಮ್ ಮೇಲೆ ತಿನ್ನಬಾರ್ದು, ಯಾರೇ ಪೇಷಂಟ್ ಆಗಲಿ. ನಾನು ಹೇಳೋದರಲ್ಲಿ ಸ್ಟ್ರೋಕ್ ಪೇಷಂಟ್ ಇನ್ಕ್ಲೂಡಿಂಗ್. ಸೊ ಈಗ ಅದನ್ನು ಮ್ಯಾರಿನೇಷನ್ ಮಾಡಿ ಇದೆಲ್ಲ ಪೇಸ್ಟು ಆ ಕವರ್ಗಳು ಮಾಡಿಡಿ. ಆವಾಗ ಏನು ಒಂದು ಕವರ್ ತೊಗೊಂಡ್ರೆ ಸಾಕು, ಆವತ್ತಿನ ಊಟಕ್ಕೆ ಸರಿಯಿತು. ಮತ್ತು ಪ್ರಿಪ್ರೇಷನ್ ಹೆಂಗೆ ಮಾಡೋದು, ಎಣ್ಣೆ ಯೂಸ್ ಮಾಡಬಾರ್ದು. ಎಣ್ಣೆ ಯೂಸ್ ಮಾಡದೆ ಈ ತವಾನ ನೀವು ಬಿಸಿ ಮಾಡಿ, ಅಂದರೆ ಹೆಂಚನ್ನು ಬಿಸಿ ಮಾಡಿ 1 ಟೇಬಲ್ ಸ್ಪೂನ್ ನೀರು ಹಾಕ್ತು ಅಂದರೆ ಅದು ಎಣ್ಣೆ ರೀತಿ ಓಡಾಡ್ತೈತೆ. ಅದರಲ್ಲಿ ಈ ಫಿಶ್ ಮ್ಯಾರಿನೇಟ್ ಮಾಡೋದು ಹಾಕ್ಬಿಟ್ರೆ ಫಿಶಲ್ಲಿರೋ ಎಣ್ಣೆ ಮತ್ತು ಫಿಶಲ್ಲಿರೋ ವಾಟ್ರಲ್ಲೇನೇ ಅದು ಫ್ರೈ ಆಗೋಗ್ಬಿಡ್ತೈತೆ. ಸಾರು ಮಾಡಬೇಕು ಅಂತಂದರೆ ಸೊ ಎಣ್ಣೆ ಹಾಕದೆ ನೀವು ಏನೇನು ಮಸಾಲ ಇದೆ, ಈವನ್ ಅದಕ್ಕೆ ನೀವು ಟೊಮೆಟೊನೂ ಹಾಕ್ಬೋದು, ಎಲ್ಲ ಮಸಾಲನೂ ಹಾಕ್ಬೋದು. ಸೊ ಹಾಕಿ ಅದು ಕುದಿದಾದ್ಮೇಲೆ ಫಿಶ್ನ ಅದರಲ್ಲಿ ಹಾಕ್ತು ಅಂತಂದರೆ ಬೆಸ್ಟ್ ಪ್ರಿಪರೇಷನ್ ಆಗುತ್ತೆ. ಅದು ಈಚೆ ತೆಗೆದ ಮೇಲೆ ಸಾಲ್ಟನ್ನು 5 ಗ್ರಾಮ್ ಅಂತ ಏನು 1 ಟೀ ಸ್ಪೂನನ್ನು ಸಪ್ರೇಟ್ ಇಟ್ಕೊಂಡು ಪೇಪರಲ್ಲಿ ಇಟ್ಕೊಳ್ಬೇಕು, ಅದನ್ನೇ ಉಪ್ಪಿಸ್ಕೊಳ್ಬೇಕು. ಅದೇ ರೀತಿಯೇ ಮಶ್ರೂಮು ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲು ಪನ್ನೀರ್ ಹೇಳ್ತಾ ಇದ್ದೀನಿ, ಪನ್ನೀರ್ ಒಳ್ಳೆಯದಲ್ಲ. ಮಶ್ರೂಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ನಮ್ಮ ಅಪ್ಪನ ಮೇಲೆ, ಆದರೂ ಅದೂ ಈಸಿಲಿ ಡೈಜೆಸ್ಟಿವ್ ಪ್ರೋಟೀನು ಅಂತ ನನ್ನ ಮನಸ್ಸು ಹೇಳ್ತೈತೆ ಅಷ್ಟೇ. ನನಗೆ ಆದರೂ ಸಹ ತುಂಬ ಪ್ಯೂರ್ ವೆಜಿಟೇರಿಯನ್ಸ್ನ ಈಗ ಏನು ಶರೀರ ಇದ್ದರೆ ಧರ್ಮ ಅಂತ ಅನ್ನೋದು ಒಂದು ಶ್ಲೋಕ ಇದೆ, ಅದರ ಪ್ರಕಾರ ಅವ್ರು ತಗೊಂಡು ಆ ಒಂದು ಇದರಿಂದ ಆಚೆ ಬರ್ತಾ ಇದ್ದಾರೆ ಪ್ರಾಬ್ಲಮ್. ಸೊ ಅಷ್ಟು ಇಂಪಾರ್ಟೆಂಟು ಮತ್ತು ಮಹತ್ವಪೂರ್ಣ ಇದು ಫಿಶ್. ಈಗ ಫಿಶ್ ಪ್ರಿಪ್ರೇಷನ್ಸ್ ಹೇಳಿದೆ. ಇನ್ನು ಬೇರೆ ಪ್ರಿಪ್ರೇಷನ್ಸು ಮಸಾಲ ಇದು ಸ್ಟ್ಯಾಂಡರ್ಡು, ಎಣ್ಣೆ ಇರಬಾರ್ದು, ಒಗ್ಗರಣೆ ಒಂದು ಸ್ವಲ್ಪ ಕೊಡ್ಬೋದು. ಆಮೇಲೆ ಏನು ಮಸಾಲ ಬೇಕಾದ್ರೂ ಕೊಡ್ಬೋದು. ಮಸಾಲೆಯಿಂದ ಆರೋಗ್ಯ ಕೆಡ್ತದಂತಲ್ಲ, ಕೆಡೋದು ಆರೋಗ್ಯದಿಂದ ಎಣ್ಣೆ ಬೆಣ್ಣೆ ತುಪ್ಪಗಳಿಂದ. ಎಸ್ಪೆಷಲಿ ಇದು ಕೆಲವರು ಹೇಳ್ತಾರೆ ತುಪ್ಪ ಒಳ್ಳೇದಲ್ವ ತಗೊಳ್ಬೋದು ಅಂತ. ಒಳ್ಳೆಯದು, ಬಟ್ ಆದರೆ ಈಗ ಬಾಡಿ ಆರ್ಗನ್ಸ್ ಡಿಸ್ಫಂಕ್ಷನ್ ಆಗಿದೆ. ಅದು ಫಂಕ್ಷನ್ ಆಗಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಕರೆಕ್ಟಾಗಿ. ಯಾವುದೇ ಒಂದು ಕ್ಯಾಲ್ಸಿಫಿಕೇಷನ್ ಫಾರ್ಮ್ ಆಗಬೇಕಂದ್ರೆ ಕಾರಣ ಆರ್ಟ್ರೀಸ್ನಲ್ಲಿ ಏನು ಉಪ್ಪು ಮತ್ತು ಫ್ಯಾಟ್ಸ್ ಯಾವುದೇ ಫಾರ್ಮ್ ಆಗಿರ್ಬೋದು. ಅದರಿಂದ ಅದು ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಕ್ಯಾಲ್ಸಿಫಿಕೇಷನ್ಸ್ ಎಲ್ಲದನ್ನು ಇದಾಗುತ್ತೆ ಅಂತ ನನ್ನ ಪ್ರಕಾರ ನಾನು ಹೇಳ್ತಿರೋದು. ಸೊ ಈಗ ಇದು ಈ ರೀತಿ ಏನು ಹೇಳಿದೆ. ಮತ್ತು ಯಾವುದೇ ತರಕಾರಿ ಆಗಲಿ, ಯಾವುದೇ ಪ್ರಿಪರೇಷನ್ ಆಗಲಿ ಇದೇ ರೀತಿಯೇ ಮಾಡ್ಬೋದು. ಸಿಂಪಲ್ ಒಗ್ಗರಣೆ ಕೊಟ್ಟರೆ ಇನ್ನೂ ತೊಂದರೆ ಇಲ್ಲ, ಅದರಲ್ಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು. ದೋಸೆನೂ ಮಾಡ್ಬೋದು, ಯಾವುದೇ ಮಾಡ್ಬೋದು. ಕೆಲವೊಂದು ದೋಸೆನಲ್ಲಿ ಬೇಳೆ ಇರ್ತದೆ ಅಂತ, ಏನು ಸ್ವಲ್ಪ ಇರ್ತದೆ ಬೇಳೆ ಅಂತ, ಜಾಸ್ತಿ ಇರೋದಿಲ್ಲ. ಆಮೇಲೆ ಯಾವಾಗಲೂ ಒಂದು ಸರಿ ತಿಂದರೆ ಆಯಿತು. ಸೊ ನಿಮಗೆ ಗೊತ್ತಾಗಬೇಕು. ಒಂದು ವೇಳೆ ಕ್ರಿಯೇಟಿನ್ ಇನ್ಕ್ರೀಸ್ ಆಗ್ತಾಯಿದೆ ಅಂತಂದರೆ ತಕ್ಷಣ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಸೊ ಆದ್ದರಿಂದ ಈ ಪ್ರಿಪ್ರೇಷನ್ಸ್ ಮಾಡೋದು ಒಂದು ಕಲೆ. ಗೋಧಿ ನುಚ್ಚು, ಅದನ್ನು ಕಿಚಡಿ ಮಾಡ್ಬೋದು. 30% ಗೋಧಿ ನುಚ್ಚಿರ್ತದೆ, 70%ಅಲ್ಲಿ 65% ಸೊಪ್ಪು ಮತ್ತು ತರಕಾರಿ ಲೀಚಿಡು, 5% ಬೇಳೆ ಹಾಕಿ ಅದರೊಳಗಡೆನೇ ಒಂದು 2-3 ಡ್ರಾಪ್ ಇದು ಒಗ್ಗರಣೆ ಟೈಪು ಒಂದು ತುಪ್ಪ ಹಾಕಿ ಕರಿ ಲೀವ್ಸ್ ಹಾಕಿಬಿಟ್ಟು ಕುಕ್ಕರಲ್ಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿ ವಿಷಲ್ ಹೋಗಿಸ್ಬಿಟ್ರೆ ಒಳ್ಳೆ ಬೆಸ್ಟ್ ಕಿಚಡಿ ಹೋಗ್ತೈತೆ. ಅದೇ ರೀತಿಯೇ ರೈಸೂ ಅಷ್ಟೇ, ಈ ರೀತಿ 30% ರೈಸು, ರಿಮೈನಿಂಗ್ 65% ಸೊಪ್ಪು, ಇದು 5% ಹಾಕಿ ಏನೇ ರುಚಿಗಿರಲಿ ಎಲ್ಲ ಹಾಕಬೇಕು. ಬರೀ ಉಪ್ಪು ಹಾಕಬಾರ್ದು,
ಜಾಸ್ತಿ ಎಣ್ಣೆ ಹಾಕ್ಬಾರ್ದು, ಏನು ಒಗ್ಗರಣೆಗೆ ಏನು ಅಂತ ಒಂದೇ ತೊಟ್ಟು ಹಾಕಿದ್ರೆ ಅದು ಇದು ಬರಲಿ ಅಂತ ಅಷ್ಟೇ ನನಗೆ. ಸೊ ಅದನ್ನು ಇದಾಯಿತು ಅಂತಂದರೆ ಇದು ದಿ ಬೆಸ್ಟು. ಬಟ್ ಆಮೇಲೆ ತರಕಾರಿ ಸೊಪ್ಪುಗಳನ್ನ ಲೀಚ್ ಮಾಡೋದು ಭಾರಿ ಇಂಪಾರ್ಟೆಂಟು. ಸೊ ಇದು ಕಲೆ ಅಡುಗೆದು. ಸೊ ಈ ರೀತಿ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಏನು, ಬಾಳೆ ದಿಂಡಿನ ರಸ ಹೆಂಗೆ ಮಾಡೋದು ಅಂತ. ದಿಂಡಿರುತ್ತೆ, ಅದರ ಒಳಗಡೆದು ಇದಿರ್ತದೆ ಏನು ಬಾಳೆ ಇದು ದಿಂಡು, ಅದನ್ನು ಕಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬೋದು. ಯಾವ ಬೇಕೋ ಅದನ್ನು ಸಣ್ಣ ಸಣ್ಣ ಚೂರು ಮಾಡ್ದೆ ಮಿಕ್ಸಿನಲ್ಲಿ ಹಾಕ್ತಾ ಕ್ರಷ್ ಮಾಡ್ತಾರೆ ರಸ ಬರ್ತದೆ, ಇಲ್ಲಾಂದರೆ ಜ್ಯೂಸರಲ್ಲಿ ಹಾಕ್ತಾ ಇದು ಬರ್ತೈತೆ. ಅದನ್ನು ಅಷ್ಟೇ 50 to 60 ml ತೊಗೊಳ್ಬೇಕು. ಸೊ ಅದನ್ನ ಇದು ಎಲ್ಲಿ ಬ್ಲಾಕೇಜ್ ಇರ್ತದೆ ಅದು ಡಿಟಾಕ್ಸ್ ಮಾಡೋದಕ್ಕೆ, ಅದು ಬ್ಲಾಕೇಜ್ ರಿಮೂವ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದು ಇಂಗ್ರೀಡಿಯೆಂಟ್ ಅದು. ಅದರಿಂದ ಏನು ಪೊಟ್ಯಾಶ್ ಇನ್ಕ್ರೀಸ್ ಆಗಲ್ಲ, ಅದನ್ನು ನೋಡ್ಕೊಳ್ಬೇಕು ಯಾವ ರೀತಿ ಅಂತ. ಸೊ ಇದುವರೆಗೂ ನಾನು ಪೇಷಂಟ್ಸ್ ಏನು ಟ್ರೀಟ್ ಮಾಡ್ತೀನಿ, ಪೊಟ್ಯಾಶ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ ಇಷ್ಟೆಲ್ಲ ತೊಗೊಂಡ್ರು ಸರ್. ಆದರೆ ಒಂದು ಗಮನದಲ್ಲಿ ಇಟ್ಕೊಬೇಕು, ಫ್ರೂಟ್ಸಲ್ಲಿ ಬಾಳೆಹಣ್ಣು ತಿನ್ನಬಾರ್ದು. ಎಲ್ಲ ಫ್ರೂಟ್ಸು ತಿನ್ಬೋದು, ಸ್ವಲ್ಪ ತಿನ್ನಬೇಕು, ಮತ್ತು ಬಾಡಿನ ಟೆಸ್ಟ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಎತ್ತ ಅಂತ. ಇನ್ನೊಂದು ಇದು ಏನು ಬೇವು ಮತ್ತು ಅರಳಿದು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ. 8 ಎಲೆ ಬೇವು ತೊಗೊಂಡ, ಒಂದು 2-3 ಎಲೆ ಸೈಜ್ ನೋಡ್ಕೊಂಡ, ದೊಡ್ಡ ಎಲೆ ತಂದರೆ ಒಂದೇ ಸಾಕು. ಸೊ ಅದನ್ನು ಸ್ವಲ್ಪ ನೀರಾಗಿ ಅರ್ಧ 1 ಟೇಬಲ್ ಸ್ಪೂನ್ ಮಾಡ್ಕೊಂಡು ಅದನ್ನು ಕುಡಿಬೇಕು. ಸೊ ಆಮೇಲೆ ಆ ಸೊಪ್ಪನ್ನು ಒಳಗಡೆ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ. ಫ್ರೆಶ್ ಆಗಿ ಮಾಡಿದ್ರೆ ಒಳ್ಳೆಯದು, ಅಥವಾ ಒಂದೇ ಸರಿ ಮಾಡ್ಕೊಂಡ್ರೆ 4-5 ದಿನ ಕುಡಿದ್ರು ಏನು ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ಸೊ ಡಿಪೆಂಡ್ ಅಪಾನ್ ಅವರಿಗೆ ಇದು ಅನುಕೂಲ ಇದ್ದಂಗೆ. ತುಂಬ ಮೋಸ್ಟ್ ಇಂಪಾರ್ಟೆಂಟು ಎಲ್ಲರಿಗೆ ಕನ್ಫ್ಯೂಷನ್ ಏನು ಅಂತಂದರೆ, ಬ್ಲಡ್ದೇನು ಕೆಲಸ, ಹಾರ್ಟ್ದೇನು ಕೆಲಸ ಅಂತ. ಈ ಹಾರ್ಟ್ ಏನು ಅಂತಂದರೆ, ಒಂದು ನಾಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಇದು ಒಂದು ಟ್ರಕ್ಗೆ ಚಾಸಿ ಇದ್ದಂಗೆ, ಮಿಷಿನ್ ಇದ್ದಂಗೆ. ಆ ಟ್ರಕ್ ಏನು, ಅದು ಬ್ಲಡ್ಡು. ಈ ಮಿಷಿನು ಆ್ಯಕ್ಟಿವ್ ಆದಾಗ ಆ ಟ್ರಕ್ಕು ಸಾಮಾನು ಎತ್ಕೊಂಡು ಹೋಗುತ್ತೆ. ಒಳ್ಳೆಯ ಸಾಮಾನು ಅಂದರೆ ಜೀವಕೋಶದ ಊಟ ಎತ್ಕೊಂಡು ಹೋಗೋ ರಸ್ತೆ ಆರ್ಟ್ರೀಸು, ಅಲ್ಲಿ ಬಿಡುತ್ತೆ. ಅಲ್ಲಿ ಬಿಟ್ಟ ಮೇಲೆ ಅಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆದ ನಂತರ ಅಲ್ಲಿ ಉತ್ಪತ್ತಿಯಾದ ಟಾಕ್ಸಿನ್ಸು, ಆಮೇಲೆ ಇದು ಕಾರ್ಬನ್ ಡೈಆಕ್ಸೈಡನ್ನು ಎಗೇನ್ ಬ್ಲಡ್ ವಾಪಸ್ ಎತ್ಕೊಂಡ್ಬರ್ತದೆ. ವಾಪಸ್ ಎತ್ಕೊಂಡು ಬರೋ ರಸ್ತೆ ವೇನ್ಸು. ಈ ವೇನ್ಸು ತೊಗೊಂಡು ಬಂದು ಟಾಕ್ಸಿನ್ಸ್ನ ಕಿಡ್ನಿ ಕಡೆ ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ರೈಟ್ ವೆಂಟ್ರಿಕಲ್ ಹತ್ರ ಆರ್ಟ್ ಹತ್ರ ಬಿಡುತ್ತೆ. ಈ ಸರ್ಕ್ಯುಲೇಷನ್ಸು, ಈ ನಾನು ಮಾಡಿರೋ ಸಿಸ್ಟಮಲ್ಲಿ ಈ ಸರ್ಕ್ಯುಲೇಷನ್ಸ್ನ ಪ್ರಾಪರ್ ಮಾಡಿ ಯಾವ ನ್ಯೂಟ್ರಿಷನ್ಸ್ ಬೇಕೋ ಅದನ್ನು ಪಂಪ್ ಮಾಡೋದು ಅಷ್ಟೇ. ಸೊ ಇದಕ್ಕೆ ಹೆಚ್ಚಾಗಿ ನಿಮಗೆ ಎಲ್ಲ ಮಾಹಿತಿ ಬೇಕು ಅಂತಂದರೆ miracledrinks.in ಹೋಗ್ಬಿಟ್ರೆ ಸಾಕು, ಆ ಡಯಟು ಎಲ್ಲ ಕಂಪ್ಲೀಟ್ ಎಲ್ಲನೂ ಬರ್ತೈತೆ. ಸೊ ಈಸಿಯಾಗಿ ನೀವು ಇದು ಮಾಡ್ಕೊಳ್ಬೋದು. ಥ್ಯಾಂಕ್ ಯು.